ದೋಸೆ ಜೊತೆಗೆ ಏನು ತಿನ್ನಬೇಕು ಅಂತ ನಿಮ್ಗೇನಾದರೂ ಗೊತ್ತಾಗಲ್ಲ ಅಲ್ವಾ? ಹೌದು, ಅಂತಹ ಸಂದರ್ಭದಲ್ಲಿ ನೀವು ಈ ರೀತಿ ಮಾಡಿಕೊಂಡ್ರೆ ಅದನ್ನು ಸುಲಭವಾಗಿ ತಿನ್ನಬಹುದು ನೋಡಿ. ಅಂದರೆ ಬೆಳಗ್ಗೆ ಎದ್ದು ದೋಸೆ ಜೊತೆಗೆ ಏನು ಮಾಡಲಿ ಎಂದು ಆಲೋಚನೆ ಮಾಡಬೇಕಾಗಿಲ್ಲ ನೀವು. ಹಾಗಾದರೆ ಏನಿದು ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ನಾವು ಹೇಳ್ತಾ ಹೋಗ್ತೀವಿ. ಪುಟಾಣಿ ಚಟ್ನಿ ಪುಡಿ. ಹೌದು, ಇದನ್ನು ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ನೋಡಿ, ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಹಾಗೆ ಅದನ್ನು ಮಾಡುವಂತಹ ವಿಧಾನ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಇನ್ನು ಪುಟಾಣಿ ಚಟ್ನಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಏನು ಅಂತ ನೋಡೋದಾದರೆ, ಪುಟಾಣಿ, ಖಾರದ ಪುಡಿ, ಉಪ್ಪು, ಒಣಕೊಬ್ಬರಿ, ಚೂರು ಸಕ್ಕರೆ, ಜೀರಿಗೆ. ಇನ್ನು ಹೇಗೆ ಮಾಡೋದು ಅಂತ ನೋಡೋದಾದರೆ, ಮೊದಲಿಗೆ ಪುಟಾಣಿಯನ್ನು ಚೆನ್ನಾಗಿ ಹುರಿದುಕೊಳ್ಳಿ. ಆದರೆ ಅದರ ಬಣ್ಣ ಬದಲಾಗುವ ಮುನ್ನ ಒಲೆಯಿಂದ ಕೆಳಗೆ ಇಳಿಸಿ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ. ನಂತರ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ಇದು ತುಂಬ ರುಚಿಯಾಗಿರುತ್ತೆ ಕೂಡ. ಇದನ್ನು ಎಣ್ಣೆ ಜೊತೆ ಮಿಕ್ಸ್ ಮಾಡಿಕೊಂಡು ದೋಸೆ ಜೊತೆ ತಿನ್ನಿ, ಅದ್ಭುತವಾಗಿರುತ್ತೆ ರುಚಿ. ಹೌದು, ನೀರು ದೋಸೆ ಜೊತೆ ನೀವಿದನ್ನು ತಿನ್ನಿ. ದೋಸೆ ಮಾಡುವಾಗ ಮುಖ್ಯವಾಗಿ ಸೋನಾ ಮಸೂರಿ ಅಥವಾ ಇಡ್ಲಿ ಅಕ್ಕಿಯನ್ನು ಬಳಸುವುದು ಉತ್ತಮ. ಈ ಅಕ್ಕಿಯನ್ನು ನೆನೆಸಿ ಚೆನ್ನಾಗಿ ರುಬ್ಕೊಳ್ಳಿ. ಉಪ್ಪು ಹಾಕಿ ನಂತರ ಅದನ್ನು ತವಾ ಮೇಲೆ ಹಾಕಿ ದೋಸೆ ಮಾಡಿ. ಮೊದಲನೇದಾಗಿ 1 ಕಪ್ ಅಕ್ಕಿಯನ್ನು 10 ನಿಮಿಷಗಳ ಕಾಲ ನೆನೆಸಿಡಿ. ನಂತರ ನೀರನ್ನು ಸಂಪೂರ್ಣವಾಗಿ ತೆಗೆದು ಒಂದು ಮಿಕ್ಸಿಗೆ ಹಾಕಿಕೊಳ್ಳಿ. ಅದಕ್ಕೆ ಅರ್ಧ ಕಪ್ ತೆಂಗಿನಕಾಯಿಯನ್ನು ಸಹ ಸೇರಿಸಿ ಮಿಶ್ರಣ ಮಾಡಿ. ಹೆಚ್ಚು ನೀರು ಸೇರಿಸದೆ ನುಣ್ಣಗೆ ಪೇಸ್ಟ್ ಮಾಡಿ. ನಂತರ ಪೇಸ್ಟ್ ಮಾಡಿದ ನಂತರ ಈಗ 1 ಟೀ ಸ್ಪೂನಷ್ಟು ಉಪ್ಪು ಮತ್ತು 2.5 ಕಪ್ನಷ್ಟು ನೀರನ್ನು ಸೇರಿಸಿ. ಹಿಟ್ಟು ತೆಳುವಾದ ನೀರಿನ ಸ್ಥಿತಿಗೆ ಬಂದ ನಂತರ ಅದನ್ನು ಖಚಿತಪಡಿಸಿಕೊಳ್ಳಿ. ಹಾಗೆ ಚೆನ್ನಾಗಿ ಮಿಶ್ರಣ ಕೂಡ ಮಾಡಿ. ಈಗ ಎಚ್ಚರಿಕೆಯಿಂದ ಬಿಸಿ ತವಾ ಮೇಲೆ ದೋಸೆ ಹಿಟ್ಟು ಹಾಕಿ ಅದನ್ನು ಒಂದು ಪ್ಲೇಟ್ ಬಳಸಿ ಮುಚ್ಚಿ ಮಧ್ಯಮ ಉರಿಯಲ್ಲಿ 1 ನಿಮಿಷ ಬೇಯಿಸಿ. ಇನ್ನೊಂದು ಮುಖ್ಯ ವಿಚಾರ ಅಂದರೆ, ನೀರು ದೋಸೆಯನ್ನು ಎರಡೂ ಬದಿಯಲ್ಲಿ ಬೇಯಿಸಬಾರ್ದು ಅನ್ನೋದು ನೋಡಿ.